ಹಂಗ ದಾವಣಗೆರೆ ಬೆಣ್ಣಿದಾಗಿ ತಿನ್ಬೇಕಂತ ಭಾಳ ಆಸೆ ಆಗಿತ್ತು. ಆ ಫ್ರಿಜ್ನಾಗಿರೋ ಒಟ್ಟು ಬೆಣ್ಣಿನೂ ಹಾಕಿ ಒಟ್ಟು ಬೆಣ್ಣಿ ದಸಿಗೆ ಹಾಕಿ ಚಲೋ ಹೆಂಗ ದಸಿ ಮಾಡ್ಕೊಂಬ ಬೆಣ್ಣಿ ದಸಿ ತಿಂತಾನಿ. ಸಾಯಕ್ಕಿಂತ ಮುಂಚೆ ಆಸೆ ಭಾಳ ಅದಾವ, ಈಡೇರಿಸ್ಕೊಂಡ್ಬಿಡ್ತಾನಿ. ಯಾಕಂದ್ರ ರಕ್ತ ಕಾರಿ ಕಾರಿ ಸಾಯ್ತೇನೆ ಯವ್ವ. ರಕ್ತ ಕಾರಿ ಸಾಯಕ್ ಶಕ್ತಿ ಬೇಕಲ್ಲ, ಮೈಯಾಗ ಶಕ್ತಿ ಇರೇ ಇಲ್ದಾಗ ಆಗಿಬಿಡ್ತೈತಿ. ಅದಕ್ಕ ತಿಂದುಂಡು ಮೈ ತುಂಬಾ ರಕ್ತ ಮಾಡ್ಕೊಂತಾನಿ. ನಿಮ್ಮವ್ವ ಬಿತ್ತಿಗೆ ಬರ ಕೇಳು, ಕಡೆ ದರ್ಶನ ಮಾಡ್ಕೊಂಡು ಹೋಗ ಕೇಳು. ಹಂಗವ ಸುರಕ್ಕಿ ಹೋಳಿಗೆ ಖಾರದೊಳಗೆ ಮಾಡ್ಕೊಂಬ ಅಲ್ಲ. ಈ ನಮ್ನಿ ಶಕ್ತಿ ಇಲ್ದಂಗಾದ್ರ ಮೈಯಾಗಿರು ಎಲ್ಲ ಕಮ್ಯುನಿಟಿ ಹೋಗ್ಬಿಡ್ತೈತೆ ಯವ್ವ. ಮೈಯಾಗ ಕಮ್ಯುನಿಟಿನೇ ಇಲ್ದಂಗ ಆಗಿಬಿಟ್ಟೈತಿ. ಅದು ಎಂತದ ಕ್ಯಾನ್ಸರ್ ಸೆನ್ಸರ್ ಸುಡ್ಗಾಡ ಸರ್ ಆಗೈತಂತ ಯವ್ವ. ನನಗ ತೀರ ಹೇಳ್ತೀನಿ ಯವ್ವ. ಫೋನ್ ಎಲ್ಲೈತಿ? ಹಲೋ ಹಲೋ ಯವ್ವ. ಯವ್ವ 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 ನಿಂಗೊಂದು ಸಿಹಿ ಸುದ್ದಿ. ಏನ ಯವ್ವ ಅಂತ ಸಿಹಿ ಸುದ್ದಿ? ಏನಾರ ಹೊಟ್ಟಿಲ್ಲದಿಯ ನನ್ನ ಮಗಳ? ಏ ಅಂತದಲ್ಲವ, ಸುಮ್ಮನಿರತ್ತಗ ಯವ್ವ. ಇಲ್ಲಡಿಲಿ ನಮ್ಮ ಅತ್ತಿಗೆ ಕ್ಯಾನ್ಸರ್ ಬಂದತ್ತಂತ. ಶಾಂತಕ್ಕಾಲಿಗೆ ಕ್ಯಾನ್ಸಲ? ಹಾ ಕರೆನಾ? ಸುಳಿದ್ರು ಹೇಳಕತ್ತೇನ ಮತ್ತ? ಅಯ್ಯೋ ಯವ್ವ ಹೌದ್ವಿ ಯವ್ವ. ದೇವ್ರೇ ನಮ್ಮ ಅತ್ತಿ ಕಾಟಿ ಯಾವಾಗ ತಪ್ಪತ್ತೆ ನನಗಂತೇಳಿ ಕಂಡು ದೇವ್ರಿಗೆಲ್ಲ ರಕ್ಕಿ ಹೊತ್ಕೊಂಡೆ. ಈಗ ದೇವ್ರ ಕಂಡು ಬಿಟ್ಟಾನ್ವೇವ, ವರ ಕೊಟ್ಟಾನ್ವೇ. ನಮ್ಮ ಅತ್ತಿಗೆ ಕ್ಯಾನ್ಸರ್ ತುತ್ತಾಂತದ ಈಗೈತಂತ, ಭಾಳ ದಿನ ಬದುಕೋದಿಲ್ಲ ಅಂತವೇ. ಮೈಯಾಗ ಅದು ಎಂತದ ಅಂದ್ಲವ ಕಮ್ಯುನಿಟಿ. ಅಯ್ಯಯ್ಯ ನಾನು ನೋಡಿ ಉತ್ತರಿಸಂತೀನಿ, ನಮ್ಮ ಅತ್ತೆ ಹಂಗೆ ಹೇಳತ್ತೀನಿ. ಇದು ಇಮ್ಯುನಿಟಿ ಕಡಿಮೆ ಆಗೈತಂತವೇ. ಹೌದಾ? ಆಗಲೇ ಹೇಳಿ ಎಲ್ಲ ಟೀಗಳು ಕಡಿಮೆಯಾಗಿ ನಿಮ್ಮ ಅತ್ತಿ ದೌಡು ಮ್ಯಾಗ ಹೋಗ್ಲಿ. ಇವ ಈಗಂದ್ರ ಡಾಕ್ಟ್ರ್ ಮನೆಗೆ ಬಂದಾರನ? ಹೂವಿ ಯವ್ವ. ನಮ್ಮ ಅತ್ತೆ ಹೇಳ ಆಕಿಗೇನ ಕೊನೆ ಆಸೆ ಅದಾವಂತ. ಹುರಕ್ಕಿ ಹೋಳಿಗೆ ಖಾರದ ಹೋಳಿಗೆ ಎಲ್ಲ ಮಾಡ್ಕೊಂಡು ಬಾ ಅನ್ನ ನಿಮ್ಮ ಹೋಗ್ಬಿಟ್ಟು ಕಡೆಗಾಲಕ್ಕೆ ಮಕ ನೋಡ್ಕೊಂಡು ಹೋಗನ್ನು. ನನಗೂ ಇವನು ತಿನ್ನಂಗಾಗೈತಿ ಅನ್ನತ್ತಾಳ. ಮತ್ತು ಮಾಡ್ಕೊಂಬಾರ. ನೋಡು ನಿಮ್ಮ ಅತ್ತಿ ಉರುಣಿಗೆ ನೋಡು. ಸಾಯಿ ಕಾಲಕ್ಕೂ ಇನ್ನೊಬ್ರಿಗೆ ಖರ್ಚು ಕೊಟ್ಟು ಸಾಯ್ಬೇಕಂತಾಳ. ಈ ಹುರಕ್ಕಿ ಒಳಗೆ ಖಾರದ ಒಳಗೆ ತುಸಾರ ರೊಕ್ಕಬೇಕನು? ಎಲ್ಲ ತಂದು ಮಾಡಿಕೊಂಡು ಗ್ಯಾಸ್ ನೋಡಿದ್ರೆ ಗಗನಕ್ಕೆ ಏರೈತಿ ರೇಟ್. ಯೋ ಹುರಕ್ಕಿ ರೇಟು ಮುಕ್ಕಳರೆ ಏರೈತಿ. ಇದು ಬೆಲ್ಲ ಅವು ಎಲ್ಲ ಎಣ್ಣೆ ಹಿಟ್ಟು ಹೋಗ ಇವತ್ತಾಗ ಆಗಲಿ ಖುಷಿಗೆ ಒಂದೆರಡು ಜಾಸ್ತಿನೇ ಮಾಡ್ಕೊಂಡು ಬರ್ತೇನೆ. ಇದೇ ಕಡೆ ಸಲ ಅಲ್ಲ. ಹುರಕ್ಕಿ ಒಳಗೆ ಯಾಕೆ ಖಾರದ ಒಳಗೆ ಅಷ್ಟೇ ಯಾಕೆ ಮತ್ತೇನೇನಕತಿ ಎಲ್ಲ ಮಾಡ್ಕೊಂಬರ್ತೇನೆ. ಏನು ಒಟ್ಟು ತಿಂದು ದೌಡು ಶಾಂತಿಗೆ ನಿಮ್ಮ ಅತ್ತಿ ಶಾಂತವಾಗಿ ಹೋಗ್ಬಿಡ್ಲಿ. ಸತ್ತು ಸಂಪಿಗೆ ಮರ ಆದ್ಲಂದ್ರೆ ಆ ಮರಕ್ಕೆ ಕೊಟ್ಟು ಎಡಿ ಇಟ್ಬಿಡ್ತೇನೆ. ಆಮ್ಯಾಗ ನಾನು ಮತ್ತೆ ಅಲ್ಲೇ ಇರೋಕೆ ನಿಮ್ಮ ಮನ್ಯಾಗ ಮತ್ತೆ ಏನು ಈ ಸಸಿ ಕೈಯಾಗ ಯಾವ ಆಗ್ಬೇಕು ನಿಮ್ಮ ಮನ್ಯಾಗ ಮತ್ತೆ ಇರೋಕೆ ಜಾಸ್ತಿ. ನಾನು ಈಗ ನಿಮ್ಮ ಹತ್ತಿರ ಇಲ್ಲ ಅಂತೇಳಿ ಅದಾಳ ಅಂತೇಳಿ ಬರೋಕ್ಕಾಗೋದಲ್ಲ ನೆಟ್ಟಿಗೆ ನನಗೆ. ಯವ್ವ ಪರ್ಮನೆಂಟ್ ಜಾಂಡ ಇಲ್ಲೇ ಊರು ಅಂತಿ. ಈಗ ಅದು ಬಿಡು ಹೋಲಿ. ಮಾಡ್ಕೊಂಬರ. ನಂಗರ ಒಳಗೆ ಹೋಗ್ತೀನಿ, ಫೋನ್ ಇಡ್ತೀನಿ. ಮತ್ತಿನ್ನೂ ಯಾವ ಸರ್ಗಳು ಬಂದಾವ ಏನು ಒಂದ್ಸಲ ನೋಡ್ತೀನಿ. ರೋಗಗಳು ಮತ್ತೆ ಹೆಸರು ಮಾಡ್ತೀನಿ ಅಂದ್ರೆ ನಂಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಅದಕ್ಕೆ. ಭಾಗ್ಯಕಾರ ಪಾಪ ನೋಡ್ರಿ, ನಮ್ಮ ಅತ್ತಿ ಕ್ಯಾನ್ಸರ್ ಬಂದ್ಬಿಟ್ಟೈತಿ. ಅಯ್ಯಯ್ಯೋ ಶಾಂತ ಕಾಲಿಗೆ ಕ್ಯಾನ್ಸಲ ಪಾಪ ಹಿಂಗ ಆವಲಾಗಿತ್ತು. ಲತಲ ಅಲ್ತಿ ಮ್ಯಾಗ ಎಟ್ಟು ಪಿಲತಿ ನಿನಗ? ಹ್ಞೂನ್ರಿ ಏನಂದ್ರಲ್ಲ ನೀವು? ಅಲ್ತಿ ಮ್ಯಾಗ ಎಟ್ಟು ಪಿಲತಿ ನಿಮಗ ಅಂದೆ. ಅತ್ತಿ ಮ್ಯಾಗ ಭಾಳ ಪ್ರೀತಿ ನಂಗೆ. ನಮ್ಮ ಅತ್ತಿ ಹಿಂಗಾಗಿತ್ತು ಅಂತ ಗೊತ್ತಾದ್ಮೇಲೆ ಎಷ್ಟು ಬೇಜಾರಾಗತ್ತೈತಿ ಗೊತ್ತೇನ. ಅದಕ್ಕೆ ಅವ್ರ ಆಸೆ ಈಡೇರಿಸ್ಬೇಕಂತೇಳಿ ನಮ್ಮ ಹೋಗಿ ಫೋನ್ ಹಚ್ಚಿ ಹುರಕ್ಕಿ ಒಳಗೆ ಅವೆಲ್ಲ ಮಾಡ್ಕೊಂಬ ಅಂತ ಹೇಳಿದೆ ರೀ ಗೊತ್ತೇನ. ಶಾಂತಕಾಲ ಎಲ್ಲದಲ್ಲ, ನಾನು ಚಂದಿಗೆ ಬಂದು ಮಾತಾಡ್ತೇನಂತ ಹೇಳು. ಆಯ್ತಾಯ್ತು ಹೇಳ್ತೇನೆ. ಅಯ್ಯಪ್ಪ ದೇವ್ರೆ, ನಾ ಮಾತಾಡ್ತಿಲ್ಲ ಕೇಳಿಸ್ಕೊಂಡ್ರು ಏನಿಲ್ಲೋ ಹೋಗ್ಲಿ ಬಿಡು. ಕೇಳಿಸ್ಕೊಳ್ಳಿ. ನಮ್ಮ ಅತ್ತಿ ಮುಂದೆ ಏನು ಬಂದು ಹೇಳಲ್ಲ ಪಾಪ, ಅವರು ಒಳ್ಳೆಯವ್ರು ಅದಾರ, ಹಂಗೆಲ್ಲ ಹೇಳಲ್ಲ. ಅಯ್ಯೋ ಅದಲ್ಲ, ತುಂಬ ಅರ್ಜೆಂಟ್ ಮಾಡ್ತೀರಿ. ಜೀವನದಲ್ಲಿ ತಾಳ್ಮೆ ಅನ್ನೋದು ಬಹಳ ಮುಖ್ಯ. ಹಲ್ಕಟ್ಟ ಡಾಕ್ಟ್ರ, ನೀನೇನು ಫಾಸ್ಟ್ ಆಗಿ ಮಾತಾಡ್ತೀಯೋ ತಗೋಲೇ ನಿನಗ. ಹುಟ್ಸುಳೆ ಮಗನ ಜೋರಾಗಿ ಮಾತಾಡ್ಲಿ, ದಡ 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 ಆಕಿ ಮೊದಲ ಆಡ್ಕಶ್ ಬಿದ್ದಂಗದ ನಾನು ಹೇಂತಿ. ಲೇ ಕಾಂಪೌಂಡರ್ ಸುಳೆ ಮಗಲೇ ನೀನು. ಸುಳೆ ಮಗನ ದೋಸ್ತ್ ಅಂತೇಳಿ ನಿನ್ನ ಕರ್ಕೊಂಬಂದ್ರ ಎಟ್ಟಿರ್ಬೇಕಲೇ ನಿನಗ? ಡಾಕ್ಟ್ರಿಗೆ ಹಂಗೆಲ್ಲ ಬೈಬಾರ್ದ್ರಿ. ಅವ್ನು ಯಾಕಿಷ್ಟು ಸುಲಭ ಮಾತಾಡಕತ್ತಾನ ಗೊತ್ತನ? ಮೊದಲ ಒಂದ್ 2 ವರ್ಷ ಅದೇನೋ ಜ್ಯೋತಿಷಿ ಹೇಳ್ತಿದ್ದ. ಅದಾದ ಮೇಲೆ ರಾಜಕೀಯಕ್ಕೆ ಸೇರ್ತೇನಂತೇಳಿ ಹೋಗಿ ಹೊಕ್ಕೊಂಡು ಕಾಸ್ಲಿ ಅಲ್ಲಿ ಭಾಷಣ ಮಾಡ್ತಿದ್ದ. ಅಲ್ಲಿದು ಬೇಡ ಏನು ಬೇಡ ಅಂತೇಳಿ ಅದು ಹೆಂಗ್ ಡಾಕ್ಟರ್ ಕಲ್ತ್ನೋ, ಅದು ಹೆಂಗ್ ಸರ್ಟಿಫಿಕೇಟ್ ಸಿಕ್ತೋ ದೇವ್ರಿಗೆ ಗೊತ್ತು. ಈಗ ನೋಡಿದ್ರೆ ಡಾಕ್ಟರ್ ಆಗಿ ಬಂದಾನ. ಆದ್ರ ಮಾತಾಡೋ ವರ್ಷ ಮಾತ್ರ ಬದ್ಲಿ ಮಾಡ್ಕೊಂಡಿಲ್ಲ ಸುಳೆ ಮಗ, ಅದನ್ನ ಮಾತಾಡ್ತಾನ. ಸ್ವಲ್ಪ ಸಮಾಧಾನಾಗಿರ್ರಿ. ಈಗ ಕ್ಯಾನ್ಸರ್ ಗಡ್ಡಿ ಆಗತ್ತೆ ಅಂತ ಹೇಳಿದೆ, ಆಗಿಲ್ಲ.
ಏನೂ ಆಗಿಲ್ಲ ನೋಡಿ. ಕ್ಯಾನ್ಸರ್ ಅಂತಕ್ಕದ್ದು ಆಗುವಂಥ ಸಿಚುವೇಶನ್ ಇತ್ತು, ಆದರೆ ಈಗ ಆರಾಮಾಗ್ತಾ ಇದೆ. ಟ್ರೀಟ್ಮೆಂಟ್ ಕೊಡ್ತೀನಿ. ನಾನು ಕೊಡೋವಂಥ ಗುಳಿಗೆ ಔಷಧ ಎಲ್ಲ ತೊಗೊಂಬಿಟ್ರೆ ಆರಾಮಾಗಿ ಬಿಡ್ತೀರಿ. ನನ್ನ ಕಡೆ ಟಾನಿಕ್ ಬಾಟ್ಲಿ ಅದಾವೆ, ಕೊಡ್ತೀನಿ. ಒಂದು ಹಸಿರು ಕಲರ್ ನೀರು, ಒಂದು ಬಿಳೆ ಕಲರಿನ ನೀರು, ಒಂದು 3 ಅದಾವೆ, ಒಂದು ಕೆಂಪು ಕಲರಿಂದ. ಅವು 3 ಕಲರಿನ ನೀರು ಕುಡಿದು ಬಿಟ್ರಿ ಅಂದರೆ, ಅಲ್ಲ ಟಾನಿಕ್ ಕುಡಿದು ಬಿಟ್ರೆ ಆರಾಮಾಗಿ ಬಿಡ್ತೀರಿ. ನಾನೇನು ಬರ್ತೀನಿ, ಏನು ಆಗಿಲ್ಲ. ಹೊಟ್ಟಿಗೆ ಕಡ್ರ ಬಿಡ್ರ ತಿನ್ನಕ್ಕೆ ಹೋಗ್ಬೇಡ್ರಿ, ಹೊಟ್ಟೆ ಕೆಡ್ಸ್ಕೊಂಡು ಅಡ್ಡಾಡ್ಬೇಡ್ರಿ. ಲೇ ಇಳಿಲಿ ಕೆಳಗ, ಇಳಿಲಿ. ಪೀಜು ಕೊಡೋದಿಲ್ಲೇ ನಿನಗೆ? ಖಾಲಿ ಪೀಲಿ ತಲೆ ಹಿಡಿಸಿದಿಲ್ಲಲೇ. ಆಕಿಗೆ ಚಂದಾಗಿ ನೇರವಾಗಾರ ಹೇಳೋದಿಲ್ಲ, ಹೊಟ್ಟೆ ಗ್ಯಾಸ್ ಆದಂಗೆ ಆಗೈತೆ ಅಂತ ಹೇಳ್ಬಿಡು ಓಲಿ ಅಂತ ಹೇಳೇನಿ. ಮತ್ತೀ ನಮ್ಮನಿ ಸುತ್ತಾಡಿಸಿ ಕ್ಯಾನ್ಸರ್ ಅಂತ ತಲೆ ಹಿಡಿಸ್ಕೊಂಡು ನಿಂತ್ಲಕ್ಕೆ. ಹಂಗಾರ ಕ್ಯಾನ್ಸರ್ ಬಂದಿಲ್ಲ? ಯಾವುದು ಬಂದಿಲ್ಲ. ಅಡ್ನಾಡಿ ಅಲ್ಲಿ ಹೋಗ ಸೊಸಿ ಫೋನ್ ಹಚ್ಚಿದ್ಲ ಏನ. ಅತ್ತಿಯರ ಹೇಳೇನಿ, ನಮ್ಮ ಈಗಿಂದ ಈಗ ಬರ್ತೀನಿ ಅಂದಾಳ. ಅಯ್ಯ ನೀನ್ ಹೆಣ ಎತ್ಲಿ, ನನಗೆ ಯಾಕೆ ಕ್ಯಾನ್ಸರ್ ಬಂದೇ ಇಲ್ಲಂತೆ. ಆಗ್ಲೇ ಫೋನ್ ಹಚ್ಚಿ ಹೇಳಬಿಟ್ಟೆ ನಿಮ್ಮವ್ಗ. ಇದು ಕಾರದೊಳಗೆ ಉರಕ್ಕಿ ಒಳಗೆ ಹೇಳಿಲ್ಲ. ಹೇಳೇನಿ. ಹೋಲ್ ಬಿಡು, ಮತ್ತೆ ಬೇಡ ಅಂತ ಫೋನ್ ಹಚ್ಚಕೋಬಿಡ. ನನಗೂ ಭಾಳ ದಿನ ತುರಕ್ಕಿ ಒಳಗೆ ಕಾರದೊಳಗೆ ತಿಂದೇ ಇಲ್ಲ, ತಿಂದಂಗಕತಿ. ಬರೋಳಕ್ ಬಂದ್ಮೇಲೆ ಹೇಳಿದ್ರಾತ ಕ್ಯಾನ್ಸರ್ ಇಲ್ಲ ಅಂತೇಳಿ. ಏನ ಖುಷಿ ಪಡ್ತಾಳೆ ಮವ್ವ? ಅತ್ತಿಯರ ಅದು ಖುಷಿಗೆ ಮಾಡ್ಕೊಂಡು ಬರಾಕತ್ತಿದ್ಲಕ್ಕಿ, ಈ ಖಾಲಿ ಪುಕ್ಕಟ್ಟ ಮಾಡ್ಕೊಂಡ್ ಬರೋದಾತಲ್ಲ. ಅಲ್ಲ ಇಲ್ಲಿ ಬಂದ್ಮೇಲೆ ಹೇಳ್ತೀರಾ ಏನೋ ಆಡ್ಕಶ್ವಿ ಖುಷಿ ಮಾಡ್ಕೊಂಡ್ ಬರಾಕತ್ತಿದ್ಲ ಅಂದ್ರೆ ಅತ್ತಿಯರ ನಿಮ್ಮ ಖುಷಿ, ನಿಮ್ಮ ಆಸೆ ಈಡೇರ್ಸಕ್ಕಂತೇಳಿ ಆಕಿ ಖುಷಿಲೇ ಮಾಡ್ಕೊಂಡ್ ಬರತ್ತಿದ್ಲ ಅಷ್ಟೇ. ಹೌದಾ? ನನ್ನ ಖುಷಿಯಾ? ನಾ ಎಲ್ಲ ನಿಮ್ಮವನ ಖುಷಿ ಅಂತ ಮಾಡಿದ್ದೆ. ಆಯ್ತು, ಯಾಕೆ ಕ್ಯಾನ್ಸರ್ ಇಲ್ಲ ಅಂತಲೇ, ಒಟ್ಟಿಗೆ ಗ್ಯಾಸ್ ಆಗೈತಂತ. ಹೋಗು ಗ್ಯಾಸಿನ ಗುಳಿಗೆ ಕೊಡ್ತಾರ ನುಂಗ್ತಾನೆ. ಒಂದು 4 ದಸಿ ಮಾಡಿ ರುಚಿಯಾಗಿ ತಿಂತಾನೆ, ಹೊಟ್ಟಸ್ಬಿಡತ್ ನಂದು. ಡಾಕ್ಟ್ರ ಬಾ, ಹೊರಗೆ ಬಾ. ಅವನು ತಿನ್ನಾಕ ಹುಟ್ಟೇತು ಮರ ನನ್ನ ಹೆಂಡ್ತಿ. ಅಡ್ನಾಡಿ ಕಬ್ರಿಗೆಟ್ಟು ತಿನ್ನಾಕ ಹೋಗ್ಬೇಡ, ಒಟ್ಟು ಹೊಟ್ಟಿ ಕಟ್ಟು. ನಾ ಹೊಟ್ಟಿ ಪಟ್ಟಿ ಕಟ್ಟಕ್ಕೆಲ್ಲಪ್ಪ, ತಿನ್ಬೇಕು ನಂಗೆ ಹೊಟ್ಟಸತಿ. ಇರಮಟ ಹೊಡ್ತುಂ ತಿನ್ ಸಾಯಕ್ ನಾನು. ಅಲ್ಲಲ್ಲಿ ಒಂದಿಟ್ಟು ಊಟ ಕಡಿಮೆ ಮಾಡು. ಅದು ಯಾ ನಮ್ನಿ ತಿನ್ನಾಕಾಗೆ ಬದುಕಿಯಾನು? ಹೌದ್ರಿ, ನಾ ತಿನ್ನಕಾಗೆ ಬದುಕೇನಿ. ಹೌದ್ರಿ, ನಾ ತಿನ್ನಕಾಗೆ ಹುಟ್ಟೇನಿ, ನಾ ತಿನ್ನಕಾಗೆ ಬದುಕ್ತೇನೆ. ನಂಗೆ ತಿನ್ನೋದಂದ್ರೆ ಇಷ್ಟ. ಏನ ನಾ ತಿನ್ನಕಿ ನಾ ಕೂಳಿಗಾಗೆ ಬದುಕೇನಿ ನೋಡ. ನಾನು ಸಾಯಿ ಕಾಲಕ್ಕೂ ಹೊಟ್ಟೆ ತುಂಬ ತಿಂದ ಸಾಯಕಿ. ನಿಂದೇನ್ ದಾಡಿ? ಆಲ್ಕಟ್ ಬಾಡೆ ಡಾಕ್ಟರ್ನ ಕರ್ಕೊಂಡ್ ಬಂದಿಯಲ್ಲ, ಒಂದು ಮಾತಾಡಿ 9 ಮಾತಾಡಕ 100 ತಾಸು ತಗೊಳಕತ್ತಾನವ ಅಂತೇಳಿ ಉದ್ದು ಕೇಳಿತಾನ ಅಂದಳತಿ. ನಿಮ್ದು ಹೋಗೈತಿ ಏನ್ ಮಾತಾವ ಎಲ್ಲಿಂದ ₹1 ರೊಕ್ಕ ಕೊಡ್ಬೇಡ ಅವನು ಮೊದಲ ವರ್ಷ. ಆತ BP ಏರ್ ಶೆಟ್ಟದ್ ಹೋದಿ ತಲೆ ಹಿಡ್ಸ್ಕೊಂತ. ಬಟ್ ಯಾವಾಗ ನೋಡಿದ್ರೆ ನನಗೊಂದು ಏನಾರ ಅನ್ನಕ ಕಾಯ್ತಿರ್ತಾರ ತಗ. ಬ್ಯಾರೆ ಏನು ಕಾಣೋದಿಲ್ಲ ನಿಮ್ಗೆ. ಅಲ್ಲ ಅವ್ನು ಡಾಕ್ಟರ್ ಅಲ್ಲ ಅಂತ ಗೊತ್ತಿದ್ದ ಅವ್ನು ಕರ್ಸಿರ್ನ ಎಂತದರ ಇಂಜೆಕ್ಷನ್ ಔಷಧ ಕೊಟ್ಟು ನಾನೇನಾರ ಸತ್ತೋಗಿದ್ನ ಚಿಂತೆ ಬಿಡ್ತಿತ್ತಾನ ನಿಮ್ಗೆ. ಅಲ್ಲ ಮರೆ ದಿನಕ್ಕೆ 6 ಊಟ ಉಣ್ತಿ, 6 ಹೊತ್ತು ಉಣ್ತಿ, ನಿನಗೇನಕತ್ತಿ? ಆರಾಮಾಗಿ ಇರ್ತಿ, ಸುಮ್ನಿರು. ನಿಮ್ಗ ಹೊಟ್ಟೆ ಸಂಕ್ರಿ, ಹೊಟ್ಟೆ ಸಂಕಟ. ನಿಮ್ಗೆ ಶುಗರ್ ಐತೆ, ಸಕ್ರಿ ಪಕ್ರಿ ತಿನ್ನಕ್ಕಾಗಲ್ಲ, ಅನ್ನ ಉಣ್ಣಕ್ಕಾಗಲ್ಲ. ನಾ ಉಣ್ಣು ನೋಡಿ ಹೊಟ್ಟೆ ಸಂಕಟ ಬೀಳ್ತೈತಿ ನಿಮ್ಗೆ. ದೌಡ್ ನಾವು ಬೇಕು ಯಾವಾಗ ಶಟದ್ ಹೋದೇನೆ ಅಂತೇಳಿ ಕಾಯ್ತಿರಿ. ಏನ ಈ ನಮ್ನಿ ನಿಗ್ರಿಸ್ ನೀರು ಕುಡಿತಿರಲ್ಲ ನಿಮ್ಮಂತ ಕೇಂತಿ ಮಕ್ಕಳು ಅದಕ್ಕೆ ಯಾಕೋ ಹೋಗ ಮರ ಯಾರು ಗುಂಡಿ ಬಿತ್ಕೊಂಡು ಹೋಗತ್ತ. ತಿಂದು ಬಲೂನ್ ಉಬ್ಬಿದಂಗ ಉಬ್ಬು. ಆಗ್ಲಿ ಹೋಗ್ರಿ, ದಪ್ಪರಾಗ್ಲಿ ಇನ್ನೊಂದರಾಗ್ಲಿ. ನಾ ಏನ್ ಶಿಲ್ಪಾ ಶೆಟ್ಟಿ ಹಂಗ ಸೊಂಟ ತೋರಿಸ್ಕೊಂತ ಡ್ಯಾನ್ಸ್ ಮಾಡ್ಬೇಕಾಗಿಲ್ಲ. ನನ್ ಸೊಂಟನು ನೋಡಕ್ ಬಾಳ ಚಂದ ಐತಿ. ನಗಾರಿ ಆಗೈತಿ, ನಗಾರಿ. ಶಾಂತಕ ಓ ಗಿರಿಜಿ ಬರಕ ಬರ್ರಿ, ಕುಂದ್ರ ಬರ್ರಿ ಒಳಗ. ಅಯ್ಯೋ ಒಳಗ್ ಬರೋದೊಂದು ಏನ ಶಾಂತಕ್ಕ? ಪಾಪ ನಿನಗೆ ಹಿಂಗಾಗಬಾರ್ದಾಗಿತ್ತವ ಶಾಂತಕ್ಕ, ಹಿಂಗಾಗಬಾರ್ದಾಗಿತ್ತು. ಆ ಸುಡ್ಗಾಡ್ ಕ್ಯಾನ್ಸರ್ ನಿನಗೆ ಬರ್ಬೇಕಿತ್ತ. ಅಯ್ಯೋ ದೇವ್ರೆ, ಯಾರು ಹೇಳಿದ್ರ? ನನ್ ಸುಸಿ ಹೇಳಿದ್ಲ ನಿಮ್ಗ? ಯಾರಾರ ಹೇಳಿ ಬಿಡ ಶಾಂತಕ್ಕ, ನನಗ್ ಗೊತ್ತು ನೀನು ಯಾವತ್ತೂ ಇನ್ನೊಬ್ರ ಮುಂದೆ ಹೇಳ್ಕೊಳಲ್ಲ. ಎಲ್ಲ ನೀನೊಬ್ಬಕ್ಕೆ ಅನ್ಭವಿಸ್ತಿ. ನಮ್ಗೆ ಹೇಳಿದ್ದಕ್ಕೆ ನಿಂಗೆ ಬೇಜಾರಾಗಿತ್ತು ನಂಗೆ ಗೊತ್ತು. ಅಲ್ಲ ಶಾಂತಕ್ಕ, ಆದ್ರೂ ನಿನಗೆ ಹಿಂಗೆ ಆಗಬಾರ್ದಾಗಿತ್ತಲ್ಲ ಶಾಂತಕ್ಕ. ಡಾಕ್ಟ್ರ್ ಎಷ್ಟು ದಿನ ಬದುಕ್ತಿ ಅಂತ ಹೇಳ್ಯಾರ? ಹೇಳ, ಕಡೆ ಆಸೆ ಎಲ್ಲ ಈಡೇರಿಸ್ಕೊಳಕತ್ತಿ ಅಂತಲ್ಲ ಶಾಂತಕ್ಕ. ಪಾಪ ನೀನು ಏನ್ ಬೇಕವ? ನಮ್ಮ ಮನೆಯಾಗಿಂದ ಏನಾರ ಮಾಡಿಕೊಡ್ಲೇನ ನಿನಗ? ನಮ್ಮ ಮನೆಯಾಗಿನ ಹುಂಚಿ ಚಿಗಳ ಅಂದ್ರೆ ನಿನಗೆ ಭಾಳ ಇಷ್ಟ ಅಲ್ಲ ಶಾಂತಕ್ಕ? ತರ್ಲೇನ? ಆಮ್ಯಾಗ ಉಂಡಿ ಮಾಡ್ಕೊಂಡ್ ಬರ್ಲೇನ? ಮತ್ತೇನಾರ ಬೇಕನ ಶಾಂತಕ್ಕ? ಚುಮ್ಮರ್ ತಿಂತಿಯನು, ಚುರ್ಮರಿ ತಿಂತಿಯನು? ಬಳ್ಳೊಳ್ ಚುಮ್ಮರ್ ಮಾಡ್ಲೆ, ಕರ್ದವಲಕ್ಕಿ ಮಾಡ್ಲೆ, ಏನು ನಿನ್ನ ಪಲಾವ್ ಅನ್ನ ಮಾಡ್ಲೆ, ತಾಲಿ ಪಟ್ಟಿ ಮಾಡ್ಲೆ, ಏನ್ ಮಾಡ್ಕೊಂಡ್ ಬರ್ಲೆ ಶಾಂತಕ್ಕ? ಅಲ್ಲ ನಿಮಗೆ ಯಾರು ಹೇಳಿದ್ರೆ? ನಿನ್ನ ಸೊಸಿ ಊರ್ ಮಧ್ಯಾಹ್ನ ಸ್ಟೇಟಸ್ ಇಟ್ಟಾಳ ಶಾಂತಕ್ಕ. ಯವ್ವ ಸ್ಟೇಟಸ್ ನೋಡಿ ನನ್ನ ಎದಿ ಬಗಲ್ ಅಂತ ಗೊತ್ತನ? ಏನ ಸ್ಟೇಟಸ್ ಇಟ್ಟಾಳ? ಹಣ ಎತ್ಲಿ ಊರ್ ಹೊಡಿಬಿಟ್ಟಿ ನನ್ನ ಮಾನ ಮರ್ಯಾದೆ ಕಳೆಯಕ ಹುಟ್ಟಾಳ. ಊರ್ ಹೊಡಿಬಿಟ್ಟಿ ಅದ್ನೆಲ್ಲ ಸ್ಟೇಟಸ್ ಇಟ್ಟಿ? ಅದು ಅತ್ತೇರ ಒಬ್ಬೊಬ್ರಿಗೆ ಫೋನ್ ಹಚ್ಚಿ ಹೇಳ್ಕೊಂತ ಕುಂತ್ರ ಹೊತ್ತಕತೆ ತಡಾಕತೆ ಅಂತೇಳಿ ಒಮ್ಮೆ ಸ್ಟೇಟಸ್ ಇಟ್ಬಿಟ್ಟೆ, ಎಲ್ಲರಿಗೂ ಒಮ್ಮೆ ನೋಡ್ಕೊಂಡ್ಬಿಡ್ಲಿ ಅಂತೇಳಿ. ಆಮೇಲೆ ಗೊತ್ತಾಗಿದ್ ನಂಗ ನಮ್ಮವು ಫೋನ್ ಹಚ್ಚಿಟ್ಟ ಮೇಲೆ. ಏನ ನನ್ನ ಕೈಲಾದ ಉಪಕಾರ ಮಾಡಕ್ ಹೋದೆ ಅತ್ತೇರ. ನೀವು ಮಂದಿ ಸ್ಟೇಟಸ್ ಇಡ್ತೀರಿ, ನಮ್ಮ ಮನೆಯವ್ರದ್ದು ಇಡಬಾರ್ದನ್ರಿ ಅತ್ತೇರ? ಆಯ್ತು ಬಿಡ್ರಿ, ತೆಗಿತೇನಂತ. ಇರ್ಲಿ ಏನ್ ಮಾಡಕತ್ತಿದ್ದೆ?
ಕ್ಯಾನ್ಸರ್ ಬಂದದಂತ ತಿಳ್ಕೊಂಡು ಎಡಿ ಬಿಟ್ಟಾರ. ಏನ್ ಮಾಡ್ಕೊಡ್ಲಿ ತಿನ್ನಾಕ ಏನ್ ತಂದ್ಕೊಡ್ಲಿ ಅನ್ನಕತ್ತಾರ. ಇಲ್ಲಾಂದ್ರ ಅವ್ರ ರೂಪಾಯಿನೂ ಸೋಲಂಗಿಲ್ಲ. ಹೇಲ್ ಮೇಗಿನ ರೊಕ್ಕನ ನಾಲಿಗೆ ಮೇಗೆ ತಕೊಳ್ಳೋರು ಅವ್ರು ಬೆಂಡ್ಲಾರ. ಅದಕ್ಕೆ ಸುಮ್ಮನಿರು ನೀನು. ಏನು ನನಗೆ ಏನೇನೋ ತಿನ್ಬೇಕನ್ಸೈತಿ, ನಾನೆಲ್ಲ ಅವ್ರ ಕಡೆ ಕೇಳಿ ತರ್ಸಿಸ್ಕೊಂಡು ತಿಂತಾನಿ. ಆಮೇಲೆ ಇಲ್ವಾ ಡಾಕ್ಟರ್ದು ರಿಪೋರ್ಟ್ ಹಿಂಗೆ ಬಂದೈತಿ ಸುಳ್ಳು ಅಂತ ಹೇಳ್ಬಿಡ್ತೀನಿ. ನೀನು ಸುಮ್ಮನಿರು. ಏನ ಮತ್ತೆ ಅದು ಬೇಡ ಇದು ಬೇಡ ಹಂಗೆ ಹಿಂಗೆ ಅಂತ ಏನು ಅನ್ನಕ್ಕೆ ಬೇಡ. ಸುಮ್ಮನೆ ಬಾಯಿ ಮುಚ್ಕೊಂಡಿರು. ಹೇಳ ಶಾಂತಕ್ಕ ಏನ್ ಬೇಕಾ? ಗಿರ್ಜಿ ಏನ್ ತಿಂದ್ರು ನನ್ನ ಮೈಯಾಗ ಕಮ್ಯುನಿಟಿ ಪವರ್ ಜಾಸ್ತಿ ಆಕತ್ಲೆ. ಏನ್ ತಿಂದ್ರು ಉಳಿತೇನೆ ಹೇಳ ನಾನು. ನನಗೆ ಯಾಕ ತಿನ್ನೋದ್ರ ಮ್ಯಾಗಿನ ಆಸೆನ ಹೋಗ್ಬಿಟ್ಟತಿ. ಯಾಕ ಏನು ತಿನ್ನಕ್ ಬೇಡ ಅಂತ ಅನಿಸ್ತತಿ ಗೊತ್ತನ. ಆದ್ರೂ ನೀ ಇಷ್ಟು ಕೇಳಾಕತ್ತಿ ಗಿರ್ಜಿ. ನನಗ ನಿನ್ ಮನ್ಯಾಗ ಎಂತ ಚಂದ ಜಾಸ್ತಿ ಖಾರ ಹಾಕಿ ಕಬಾಬ್ ಮಾಡ್ತೀಯಲ್ಲೇ, ಕಬಾಬ್ ಮಾಡ್ಕೊಂಬರ್ಲೆ. ಕಬಾಬು ಪಿಸ್ ಫ್ರೈ ಮಾಡ್ಕೊಂಬರ್ಲೆ. ಅಷ್ಟ ಅನ ಶಾಂತಕ್ಕ ಮಾಡಿಕೊಡ್ತೇನೆ ಬಿಡ. ಇವ ಏನಾಗದೈತಿ ಮಾಡಿಕೊಡ್ತೇನೆ ಬಿಡು. ಪರಕ ನೀನು ಪರಕ. ಶಾಂತಕ್ಕ ಕಬಾಬು ಪಿಸ್ಸು ಇದ್ಮೇಲೆ ಬಿರಿಯಾನಿ ಇಲ್ಲಂದ್ರೆ ಚಲೋ ಆಕತ್ತೇನ? ಪೀಸೇ ಇಲ್ದೇ ಇರೋ ಊಟ ಯಾರಾದ್ರೂ ಪೀಸು ಅಂತಾರ, ಅವು ಬಾಡೂಟ ಅಂತಾರ. ಅದಕ್ಕೆ ನಾ ಬಿರಿಯಾನಿ ಮಾಡ್ಕೊಂಬಂದ್ಬಿಡ್ತೇನೆ ಶಾಂತಕ್ಕ ನಿನ್ ಸಲುವಾಗಿ. ಮಟನ್ ಬಿರಿಯಾನಿ ಬೇಕಾ ಚಿಕನ್ ಬಿರಿಯಾನಿ ಬೇಕಾ? ಅಲ್ಲಲ್ಲಿ ಚಿಕನ್ ಕಬಾಬ್ ಮಾಡ್ಯಾಳ, ಮತ್ತು ಚಿಕನ್ ಬಿರಿಯಾನಿ ತಿಂದ್ರೆ ಮುಕ್ಕಳಾಗ ದಗದಗ ಉರಿಯಾಕ ನಿಂದಿರ್ತೈತಿ. ಬೇಡ, ಅದಕ್ಕೆ ಮಟನ್ ಬಿರಿಯಾನಿ ಮಾಡ್ಕೊಂಬಂದ್ಬಿಡು. ಜೀವ ಕೊಟ್ಟು ತಂಪಕತಿ. ಆಮೇಲೆ ಮತ್ತೆ ಹೀಟಾಗಿ ಬೆಳಗ್ಗೆ ತ್ರಾಸ ಆದಿತ್ತು. ಅದಕ್ಕೆ ಮಟನ್ ಬಿರಿಯಾನಿ ಮಾಡ್ಕೊಂಬರ್ತೀಯ. ಒಟ್ಟು ತುಟ್ಟಿ ಆದ್ರೂ ಏನು ಬೇಜಾರಾಕೈತನ ಮತ್ತೆ? ಎಲ್ಲಿ ಬಿಡ ಶಾಂತಕ್ಕ, ಏನು ನಿನಗಿಂತ ಹೆಚ್ಚಿಂದ ಐತೇನ? ಒಂದು ಅರ್ಧ ಕಿಲೋ ಮಟನ್ ನಿನ್ಗೊಬ್ಬೇಕಿಗೆ ರಗಡಾಕತಿ ಮಾಡ್ಕೊಂಬಂದು ಕೊಡ್ತೇನೆ ಬಿಡ ಶಾಂತಕ್ಕ. ನೀ ಚಲೋ ಇರ್ಬೇಕವ್ವ, ನೀ ಚಲೋ ಇರ್ಬೇಕು. ಬರ್ತೇವಿ, ರಾತ್ರಿ ತೊಗೊಂಬರ್ತೇವಿ. ಆರೋಗ್ಯದ ಕಡೆ ಲಕ್ಷ್ಯ ಇಟ್ಕೋರ ಶಾಂತಕ್ಕ. ಆದ್ರೂ ನಿನಗೆ ಹಿಂಗೆ ಆಗಬಾರ್ದಾಗಿತ್ತವ್ವ, ನಿನಗೆ ಹಿಂಗೆ ಆಗಬಾರ್ದಾಗಿತ್ತು. ಬರ್ತೇವಿ. ಎಲ್ಲ ಬೆಂಗ್ಲಾರ ಯಾವಾಗ ಬಂದ್ರು ನಮ್ಮ ಮನ್ಯಾಗ ಚಾ ಕುಡ್ದು ನಮ್ಮ ಮನ್ಯಾಗ ತಿಂದೋಕಿದ್ರಿ. ಒಂದು ದಿನ ಏನಾರ ಅಯ್ಯೋ 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 ಮಾಡ್ಕೊಂಬಂದು ಕೊಟ್ಟಿದ್ದು ಬಿಟ್ಟಿದ್ದು ಇಲ್ಲ ಹೋಗತ್ತಾವ. ನನ್ನ ಸಸಿ ಮಾಡ ಬಿರಿಯಾನಿ ತಿಂದು ಜಲಂ ಬ್ಯಾಸರಾಗಿತ್ತು. ಪಾರಕ್ ಮಾಡ್ಕೊಂಬರ್ತಾಳೆ ಈ ಸಲ ಬಿರಿಯಾನಿ. ಮಸ್ತ್ ರಾತ್ರಿ ಊಟ.